ಇನ್ನೊಂದು ನಮಗೆ ಕೇಳೋದಾದರೆ, ಇಂಡಸ್ಟ್ರಿನಲ್ಲಿ ತುಂಬ ಒಬ್ಬ ಒಳ್ಳೆ ವ್ಯಕ್ತಿ, ಹೆಸರು ಮಾಡಿದಂಥ ವ್ಯಕ್ತಿ, ಜನರಲ್ಲಿ ಒಬ್ಬ ದೇವರಾಗಿ ಉಳಿದಂಥ ವ್ಯಕ್ತಿ ಅಂದರೆ ಪುನೀತ್ ರಾಜ್ಕುಮಾರ್ ಸರ್. ನೀವು ಅವರ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿ ಅದು ಕೊನೆಯ ಸಿನಿಮಾ ಅವ್ರದ್ದು. ಹೌದು. ನೀವು ಯಾಕೆ ಮಾಡಬೇಕಾದ್ರೆ ಪುನೀತ್ ಸರ್ ಇರಲಿಲ್ಲ ಅನ್ನುವಂಥ ಒಂದು ಮಾತು ನೀವು ಯಾಕೆ ಮಾಡಿದ್ರೆ ಏನು ಅನಿಸ್ತು ನಿಮ್ಗೆ? ಸರ್, ಚೇತನ್ ಸರ್ ಕಾಸ್ಟಿಂಗ್ ಮಾಡಿದಾಗ ನಾನಂತೂ ತುಂಬ ಖುಷಿಯಾಗಿದೆ. ಪುನೀತ್ ಸರ್ ಜೊತೆಗೆ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅನ್ನೋಂಥ ಖುಷಿ. ಈಗ ನನ್ನಂಥ ತುಂಬ ಜನ ಆ್ಯಕ್ಟರ್ಗಳಿಗೆ ಅವ್ರ ಜೊತೆ ಮಾಡ್ತಿದ್ದೀನಿ ಅನ್ನೋವಂಥ ಖುಷಿನೇ ಬೇರೆ ಇರುತ್ತೆ. ನಾನು ಅವರ ಅರಸು ಮೂವಿಗೆ ನಾನು ದೊಡ್ಡ ಫ್ಯಾನ್. ನಾನು ಅರಸು ಆಕಾಶ್ಗೆ ನನಗೆ ತುಂಬ ಖುಷಿ ಇತ್ತು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮಿಡ್ಲಲ್ಲಿ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಆ ದುಃಖನ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ನಾವಿಲ್ಲಿ ಮಾತಾಡ್ಬೋದು, ಅವ್ರ ಮನೆಯವ್ರು ನೋಡಿದಾಗ ಅವ್ರಿಗೆ ಬೇಜಾರಾಗೋದು ಬೇಡ. ಖಂಡಿತವಾಗಿಯೂ ದೊಡ್ಡ ಲಾಸ್ ನನಗಂತಲ್ಲ, ಇಡೀ ಇಂಡಸ್ಟ್ರಿಗೆ ಲಾಸ್. ಯುವ ಕಾಮರ್ಸ್ಗೆ ಎಷ್ಟೋ ಜನ ಡೈರೆಕ್ಟರ್ಸ್ ಅವ್ರಿಗೆ ನಾವು ಮೂವಿ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ಟೋರಿ ಬರ್ಕೊಂಡು ರೆಡಿಯಾಗಿದ್ದರು. ಏನೇನೋ ಕನಸುಗಳಿದ್ವು, ಅದೆಲ್ಲ ನುಚ್ಚು ನೂರಾಗಿಬಿಡ್ತು. ಆಮೇಲೆ ಅವರ ಪೋರ್ಷನ್ ನನ್ನ ಜೊತೆ ಫೈಟ್ ಇತ್ತು, 3 ದಿವಸ ಫೈಟ್. ಆ 3 ದಿವಸ ಫೈಟ್ನ ಒಬ್ಬ ಡೂಪ್ ಜೊತೆಗೆ ನಾನು ಮಾಡಿದೆ. ಆವಾಗ ನಂಗೆ ತುಂಬ ಫೀಲ್ ಆಯ್ತು ಸರ್. ಈ 3 ದಿವಸ ನನಗೆ ಪುನೀತ್ ಸರ್ ಜೊತೆಗೆ ಕಳೆಯುವಂಥ ಒಂದು ಟೈಮ್ ಇತ್ತು, ಒಂದು ಒಳ್ಳೆ ಚಾನ್ಸ್ ಇತ್ತು. ಇದು ದೇವರು ನನ್ನ ಏನು ವಾಪಸ್ ತಗೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು ಫೀಲ್ ಇರುತ್ತೆ ಸರ್. ಅಂದ್ರೆ 3 ದಿವಸ ಫೈಟ್ಸ್ ಅಂದ್ಕೋಬಿಡಿ ನೀವು. ಅಂದ್ರೆ 24, 48, 70 ಗಂಟೆ ಒಂದೊಂದು ನಿಮಿಷ ನಮಗೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಹೆಮ್ಮೆ ಕೊಡುತ್ತೆ ಅಂತ. 72 ಗಂಟೆ ಸ್ಪೆಂಡ್ ಮಾಡುವಂತ ಒಂದು, ಅದ್ರಲ್ಲಿ ಏನಿಲ್ಲ ಅಂದ್ರೆ ಒಂದು 34 hours ನಾನು ಸ್ಪೆಂಡ್ ಮಾಡುವಂತ ಟೈಮ್ ಇತ್ತು. ನನ್ಗನ್ಸಬೇಕು ನಿಮ್ಮ ಲೈಫಲ್ಲಿ ಅದೊಂದು ದೊಡ್ಡ ಲಾಸ್ ಅಂತ. ತುಂಬಾ ದೊಡ್ಡ ಲಾಸ್ ಸರ್. ನಿಮ್ಮ ಒಂದು ಕೆರಿಯರ್ಗೂ ನಾನಾದ್ರೆ ಒಂದು ಮುಹೂರ್ತದಲ್ಲಿ ಅವ್ರನ್ನ ಪಕ್ಕದಲ್ಲಿ ನೋಡಿದ್ದೆ, ಒಂದು ನಮಸ್ತೆ ಮಾಡಿದ್ದೆ. ಇನ್ನೂ ಎಷ್ಟೋ ಜನ ಆರ್ಟಿಸ್ಟ್ ಅವ್ರನ್ನ ಮೀಟ್ ಮಾಡ್ಬೇಕಂತಿದ್ರು, ಎಷ್ಟೋ ಜನ ಅವ್ರನ್ನ ಸಿಗ್ಬೇಕಂತಿದ್ರು. ಅವರಿಗೆಲ್ಲ ಲಾಸ್ ಅಲ್ವಾ ಸರ್? ಖಂಡಿತ. ನಾನು ಅದ್ರಲ್ಲಿ ಚಿಕ್ಕದಾದ ಒಂದು ಏನೋ ಲಕ್ಕಿ ಪರ್ಸನ್ ಅಂತ ಹೇಳ್ತೀನಿ ನಾನು. ಆ ಒಂದು ಚಿತ್ರದ ಭಾಗ ಆಗಿರೋದಕ್ಕೆ, ಚಿತ್ರದ ಭಾಗ ಆಗಿರೋದಕ್ಕೆ, ಮುಹೂರ್ತದಲ್ಲಿ ಅವರನ್ನ ಪಕ್ಕದಲ್ಲಿ ನೋಡಿರೋದಕ್ಕೆ, ಚಿಕ್ಕದಾಗಿ ಮಾತಾಡಿಸೋದಕ್ಕೆ ಒಂದು ಚಿಕ್ಕ ಲಕ್ ಅಂತ ಹೇಳ್ಬೋದು ಸರ್. ಅಂದರೆ ಈಗ ಇದು ಒಂದು ಕಡೆ ಆದರೆ, ರೀಸೆಂಟಾಗಿ ನಿಮ್ಮ ಒಂದು ಸ್ನೇಹಿತನ ಕಳ್ಕೊತೀರಾ ನೀವು, ಸಂತೋಷ್. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೆಲ್ತ್ ಇಶ್ಯೂಯಿಂದ ಅವ್ರ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ತುಂಬ ಒಳ್ಳೆ ವ್ಯಕ್ತಿ. ನಾವು ಎಲ್ಲೇ ಸಿಕ್ಕಿದಾಗ ನಾವು ಜೊತೆಗೆ ವರ್ಕ್ ಮಾಡಿಲ್ಲ, ಆದರೆ ಎಲ್ಲೇ ಸಿಕ್ಕಿದಾಗ ಒಂದು 10-15 ನಿಮಿಷ ಕೂತು ಮಾತಾಡಿ, ಮುಂದೆ ಯಾವುದಾದ್ರು ಜೊತೆಗೆ ಮಾಡೋಣ, ನಾವು ಇದು 2-3 ಪ್ರಾಜೆಕ್ಟ್ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ, ಹೇಳ್ತೀನಿ, ಸಿಗೋಣ, ಮಾಡೋಣ, ನೀವು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ, ನಿಮ್ಮ ಸಲಗ ನೋಡಿದ್ದೀನಿ, ಜಮಲಿಗುಡ್ಡ ನೋಡಿದ್ದೀನಿ, ಗೌಳಿ ನೋಡಿದ್ದೀನಿ ಅಂತ ಎಲ್ಲ ಮಾತಾಡ್ತಾಯಿದ್ರು. ಒಂದು ಒಳ್ಳೆ ರ್ಯಾಪೋ ಇತ್ತು. ಜೊತೆಗೆ ವರ್ಕ್ ಮಾಡೋಣ ಅಂತ ಕೂಡ ನಾವು ಮಾತಾಡ್ಕೊಂಡಿದ್ವಿ. ಈಗ ನಮ್ಮ ಜೊತೆ ಇಲ್ಲ. ಸೊ ಎಲ್ಲೇ ಇರಲಿ, ಮತ್ತೆ ಹುಟ್ಟಿ ಬನ್ನಿ ಬ್ರದರ್, ಮತ್ತೆ ಫಿಲ್ಮ್ ಇಂಡಸ್ಟ್ರಿಗೆ ಬನ್ನಿ, ಮತ್ತೆ ಹೀರೋ ಆಗಿ ನಿಂತ್ಕೊಳ್ಳಿ, ಒಳ್ಳೆ ಚೆನ್ನಾಗಿರೋ ಮೂವಿನ ಮಾಡ್ಕೊಂಡು ಹೋಗಿ. ಬ್ಯಾಕ್ ಟು ಬ್ಯಾಕ್ ನಿಮಗೆ ಸ್ವಲ್ಪ ಬೇಜಾರಾದ ಕ್ವಶನ್ ಈ ಕ್ವಶನ್ಗೆಲ್ಲ ನಾವು ಅದು ಯಾರದೇ ಆಗಿರಲಿ, ಆ ಮಾತು ನಿಮ್ಗೆ ಖುಷಿಯಿಂದ ಬರಲ್ಲ. ಯಾಕಂದರೆ ಆ ವ್ಯಕ್ತಿ ನೆನಪಾಗ್ತಾರೆ, ಅವ್ರ ಜೊತೆ ಮಾತಾಡೋಂಥ ಮಾತುಗಳಾಗಿರ್ಬೋದು, ಪಟ್ಟ ಕಣ್ಣು ಮುಂದೆ ಬಂದಾಗ ಅವರಿಲ್ಲ ಅನ್ನೋಂಥ ಭಾವನೆ ಬಂದೆ. ಖಂಡಿತ. ಅದಕ್ಕೋಸ್ಕರ ಏನು ಅಂದರೆ, ನನಗೆ ನಿಮ್ಮ ಒಂದು ಡೈಲಾಗ್ ತುಂಬ ಇಷ್ಟ ಒಂದು ಸಿನಿಮಾದು. ಅದು ಯಾವುದು ಅಂತ ನಿಮ್ಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ನೆನಪಿದೆ. ವರ್ಲ್ಡಲ್ಲಿ ಎಷ್ಟೇ ಕಲರ್ ಇದ್ರು ಸಲಗದೆ ವರ್ಲ್ಡಲ್ಲಿ ಅದು ಮಾಸ್ಟರ್ ಸರ್ ಬರ್ದಿದ್ರು ನೋಡಿ. ಅದು ಏನು ಮೀನಿಂಗ್ ನನಗೆ ಆ ಡೈಲಾಗ್ನ ಈಗ ನಿಮ್ಮಿಂದ ಕೇಳಬೇಕು ಅಂತ. ಕೆಂಡನ್ಗೆ ಹೇಳ್ತೀನಿ, ಕೆಂಡ, ಈ ವರ್ಲ್ಡಲ್ಲಿ ಎಷ್ಟೇ ಕಲರ್ ಇದ್ರು, ಈ ಅಂಡರ್ ವರ್ಲ್ಡ್ ಮಾತ್ರ ಕೆಂಪು ಕಲರ್ಲಿರುತ್ತೆ. ಅದು ಏನು ಮೀನಿಂಗ್ ನೋಡಿ. ಅದು ರಕ್ತದ ವರ್ಲ್ಡ್ ಅದು. ನನಗೊಂದು ಆಸೆ ಪರ್ಸನಲ್ ಆಗಿ, ನೀವು ಇದೇ ಒಂದು ಡೈಲಾಗ್ನ ತುಂಬಾ ರಗಡಾಗಿ ಹೇಳ್ಬೇಕು ಕ್ಯಾಮ್ರಾಗೆ. ನಿಮ್ ಜೊತೆ ನಾನು ಹೇಳ್ತೀನಿ, ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಸರಿ ಟ್ರೈ ಮಾಡೋಣ ಬನ್ನಿ. ಏನಿಲ್ಲ, ಈ ವರ್ಲ್ಡ್ ಯಾವುದೇ ಕಲರ್ ಅಲ್ಲಿ ಇದ್ರು, ಈ ಅಂಡರ್ ವರ್ಲ್ಡ್ ಮಾತ್ರ ಕೆಂಪು ಕಲರ್ ಅಲ್ಲಿ ಇರುತ್ತೆ. ಓಕೆ ಸರ್, ರೆಡಿ? ಓಕೆ, ರೆಡಿ. ಓಕೆ, ನಾನು ಫಸ್ಟ್ ಹೇಳೋದು ನೀವು ಹೇಳ್ತೀರಾ? ಇಬ್ರು ಒಟ್ಟಿಗೆ ಹೇಳೋಣ ಸರ್. ಓಕೆ, ಫಸ್ಟ್ ಕೆಂಡ ಅಂತ ಹೇಳ್ಬೇಕು. ಓಕೆ, ರೆಡಿ? ಓಕೆ, ಆಕ್ಷನ್ ಹೇಳಿ ನೀವು. ಓಕೆ ಸರ್, ಆಕ್ಷನ್. ಕೆಂಡ, ವರ್ಲ್ಡ್ ಯಾವುದೇ ಕಲರ್ ಅಲ್ಲಿ ಇದ್ರು, ಅಂಡರ್ ವರ್ಲ್ಡ್ ಮಾತ್ರ ಕೆಂಪು ಕಲರ್ ಅಲ್ಲಿ ಇರುತ್ತೆ. ನಿಮ್ಮಷ್ಟಂತೂ ಬರ್ಲಿಲ್ಲ ನಿಜವಾಗ್ಲೂ. ಇಲ್ಲ, ಚೆನ್ನಾಗಿ ಮಾಡಿದ್ರಿ, ಬನ್ನಿ ಇಂಡಸ್ಟ್ರಿಗೆ. ಬಟ್ ನನಗೆ ಅದೊಂದು ತುಂಬಾ ಇಷ್ಟವಾದ ಡೈಲಾಗ್ ಸರ್. ಅದು ನಿಮ್ದು ಅದು ಸರ್, ಯಾಕಂದ್ರೆ ಆ ವರ್ಡಿದ ಮೀನಿಂಗ್ ನಿಮ್ಗೆ ಹೊಡೆಯುತ್ತೆ. ನಾನು ಮೊನ್ನೆ ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ, ನನಗೆ ರಂಗನ್ ರಘು ತುಂಬ ಇಷ್ಟ, ನನಗೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ. ಅವರೊಂದು ಮಾತಿತ್ತು, ಏನದು, ಕಲ್ಲು ಪುಡಿ ಆದ್ರೆ ಮಣ್ಣಾಗ್ಬಿಡುತ್ತೆ. ಹೌದು, ಓಕೆನಾ? ಬಟ್ ಆದ್ರೆ ಮನ್ಸು ಪುಡಿ ಆದ್ರೆ ಕಲ್ಲಾಗ್ಬಿಡುತ್ತೆ. ಏನ್ ಮೀನಿಂಗ್? ಯಾಕಂದ್ರೆ ನೀವು ಒಂದ್ಸಲ ಕೇಳಿಸ್ಕೊಂಡ್ರ ಅದು ಮರೆಯಕ್ಕಾಗಲ್ಲ. ಹೌದು, ನಿಜ. ತುಂಬಾ ಅರ್ಥ ಇದೆ, ಎಷ್ಟು ದೊಡ್ಡ ಅರ್ಥ, ಅದು ತುಂಬಾ ಅರ್ಥ ಇದೆ. ಅದು ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ. ಬಟ್ ಈಗ ಸರ್, ಇದೆಲ್ಲ ಒಂದ್ ಕಡೆ ಆದ್ರೆ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.